ಎಲ್ಲ ಊರಿನೊಳಗಿರುವ ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ರಾಮನಾಮದ ಜಪದ ಪ್ರಾರಂಭವನ್ನು ಇವತ್ತಿನ ದಿವಸ ಎಲ್ಲರೂ ಕೂಡ ಮಾಡಬೇಕು. ಒಂದು ರಾಗಬದ್ಧವಾಗಿ ನಿಮಗೆ ಹೇಳುವುದಕ್ಕೆ ಅದನ್ನು ತೋರಿಸಿಕೊಡ್ತಾರೆ. ಅದೇ ಕ್ರಮದಲ್ಲಿ ಎಲ್ಲರೂ ರಾಮನಾಮದ ಒಂದು ಬಾರಿ ಹೇಳಿದರೆ 14 ಸಲ ಹೇಳಿದಂತೆ ಆಗ್ತದೆ. ಆ ತರಹದ ಧ್ವನಿಯಲ್ಲಿ ಹೇಳ್ತಾ ಹೋದರೆ ಎಷ್ಟು ಬಾರಿ ನೀವು ಹೇಳಿದ್ದೀರೋ ಅದರ 14 ಪಟ್ಟು ಹೆಚ್ಚು ಆ ರಾಮನಾಮ ಸಂಕೀರ್ತನ ಆಗಿರುತ್ತದೆ. ಅದನ್ನು ಲೆಕ್ಕ ಇಟ್ಟುಕೊಂಡು ಇದನ್ನು 6 ಕೋಟಿ ಅಂತ ಮೊನ್ನೆ ದಿವಸ ಹೇಳಿದ ಹಾಗೆ 6 ಕೋಟಿ ಎನ್ನುವ ಸಂಕಲ್ಪ ಇದು 600 ಕೋಟಿಯಾಗಿ ಇಡೀ ದೇಶದಲ್ಲಿರುವ ಸಕಲ ಸಜ್ಜನರಿಗೂ ಕೂಡ ಮಂಗಲವಾಗಲಿ, ಎಲ್ಲ ಕಡೆಗೆ ರಾಮಭಕ್ತಿ ಬೆಳೆಯಲಿ, ಧರ್ಮದ ಅಭಿವೃದ್ಧಿಯಾಗಲಿ, ಜ್ಞಾನದ ಅಭಿವೃದ್ಧಿಯಾಗಲಿ, ಧರ್ಮಕ್ಕೆ ವಿರೋಧಿಯಾದ ದುಷ್ಟ ಶಕ್ತಿಗಳೆಲ್ಲ ದೂರ ಆಗಲಿ, ಎಲ್ಲ ಕಡೆಗೆ ಆ ವಿಷ್ಣು ಸರ್ವೋತ್ತಮತ್ವದ ಶ್ರೀರಾಮನ ಸರ್ವೋತ್ತಮತ್ವ, ಶ್ರೀರಾಮನ ಆದರ್ಶ ಅದರ ಪ್ರಚಾರ ಆಗಲಿ, ಎಲ್ಲರ ಮನಸ್ಸಿನಲ್ಲಿ ಶ್ರೀರಾಮನ ಆದರ್ಶ ಮೂಡಲಿ ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಪಾರ್ವತೀದೇವಿಗೆ ರುದ್ರದೇವರು ಉಪದೇಶ ಮಾಡಿದ್ದು, ಸಕಲ ಇತಿಹಾಸ ಪುರಾಣಗಳ ವೇದಗಳ ಎಲ್ಲದರ ಸಾರ ರಾಮ ಶಬ್ದದಲ್ಲಿ ಅಡಗಿದೆ, ಸಹಸ್ರನಾಮದ ಸಾರ ರಾಮ ಶಬ್ದದಲ್ಲಿ ಅಡಗಿದೆ ಅಂತ ಪದ್ಮಪುರಾಣದಲ್ಲಿ ರುದ್ರದೇವರು ಉಪದೇಶ ಮಾಡಿದ್ದಾರೆ. ಅಂತಹ ರುದ್ರದೇವರ ಅನುಗ್ರಹದಿಂದ, ಪಾರ್ವತಿಯ ಅನುಗ್ರಹದಿಂದಲೂ ಈ ರಾಮನಾಮದ ಜಪ ಇದು ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾವೆಲ್ಲ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡೋಣ. ರಾಮ 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 अयोध्यापति श्री रामचंद्र महाराज की, अयोध्यापति श्री रामचंद्र महाराज की, श्री श्री सत्यात्म तीर्थ स्वामी महाराज की।